ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮ್ಗೊಂದು ಹೆಲ್ದಿ ಫುಡ್ನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಮ್ಯಾಂಗೋ ರಸಮ್. ಎಲ್ಲ ಥರ ರಸಮ್ನ ಮಾಡಿರ್ತೀರ, ಮ್ಯಾಂಗೋ ಅಲ್ಲಿ ರಸಮ್ನ ಒಂದು ಸರಿ ಟ್ರೈ ಮಾಡಿ, ನಿಜವಾಗ್ಲೂ ಕಳೆದೋಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಾನು ಬಂದ್ಬಿಟ್ಟು ತೋತಾಪುರಿ ಮಾವಿನಕಾಯಿನ ಬಳಸಿ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಯಾವುದೇ ರೀತಿ ಮಾವಿನಕಾಯಿ, ಹುಳಿ ಮಾವಿನಕಾಯಿನ ಬಳಸಿಬಿಟ್ಟು ನೀವು ಮಾಡ್ಕೊಳ್ಬೋದು. ಇವಾಗ ಕ್ಯಾಶುವಲಾಗಿ ಉಪ್ಪಿನಕಾಯಿ ಹಾಕ್ತೀವಲ್ಲ, ಸೇಮ್ ಆ ಮಾವಿನಕಾಯಿನೂ ಕೂಡ ನೀವು ಹಾಕ್ಕೊಂಡು ಬಳಸ್ಬೋದು. ಇದು ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರಾಗಿತ್ತು ಗೈಸ್. ನಿಜವಾಗ್ಲೂ ಬಿಸಿ ಅನ್ನಕ್ಕೆ ಸ್ವಲ್ಪ ರಸಮ್ ಹಾಕ್ಕೊಂಡು, ಬೇಕಂದರೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಆಹಾ, ಹುಳಿ ಖಾರ ಉಪ್ಪು ಎಷ್ಟು ಚೆನ್ನಾಗಿತ್ತು ಅಂದರೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಈ ಮ್ಯಾಂಗೋ ರಸಮ್ಮು. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಮಿಸ್ ಮಾಡಿದೆ. ಒಂದು ಸತಿ ಟ್ರೈ ಮಾಡಿ ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಇಲ್ಲಿ ನಾನು ಹೇಳ್ದಂಗೆ ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಮಾಮೂಲಿ ಇದನ್ನು ಸ್ವಲ್ಪ ನಾನು ಜಾಸ್ತಿನೇ ತೊಗೊಳ್ತೀನಿ, ಬಿಕಾಸ್ ನಮಗೆಲ್ಲ ನಮ್ಮ ಮನೆಯಲ್ಲೆಲ್ಲ ಹುಳಿ ಅಂದರೆ ತುಂಬ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ರಸಮ್ ಸ್ವಲ್ಪ ಹುಳಿ ಹುಳಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇಲ್ಲಿ ನಾನು ಮ್ಯಾಂಗೋನ ಮಾಮೂಲಿ ಈ ಕಡೆ ಭಾಗ ಆ ಕಡೆ ಭಾಗ, ಒಂದು ಮಧ್ಯದ ಭಾಗ ಸ್ವಲ್ಪ ಜಾಸ್ತಿನೇ ತೊಗೊಳ್ತೀನಿ. ಒಂದು 3/4 ಭಾಗದಷ್ಟು ತೊಗೊಂಡ್ಬಿಟ್ಟು 2 ಟೊಮೆಟೊನ ಒಂದು 4 ಭಾಗ ಲೈಟಾಗಿ ಒಂದು 4 ಭಾಗ ಕಟ್ ಮಾಡ್ಕೊಂಡ್ಬಿಟ್ಟು ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಅಂದರೆ ಒಂದು 10ರಿಂದ 15 ನಿಮಿಷ. ಆ ಬೇಯಿಸೋ ಗ್ಯಾಪಲ್ಲಿ ಪುಟ್ಟು ಜಾರಿಗೆ ಒಂದು ಗೆಡ್ಡೆ ಫುಲ್ ಬೆಳ್ಳುಳ್ಳಿ, ಸಿಪ್ಪೆ ಬಿಡಿಸ್ಕೊಂಡಿರೋಂಥ ಬೆಳ್ಳುಳ್ಳಿ, ಆಮೇಲೆ 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, ಅದಾದಮೇಲೆ 1-2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ಈ ಥರ ಮಾಮೂಲಿ ಒಂದು ಸ್ವಲ್ಪನೂ ನೀರು ಹಾಕ್ಕೊಂಡ್ಬಿಡಿ, ನಾರ್ಮಲಾಗಿ ರುಬ್ಕೊಳ್ಳಿ ಹುಡಿಯಾಗಿ. ಇಲ್ಲ ಕಲ್ಲಿದ್ದರೆ ಕಲ್ಲಲ್ಲೂ ಕೂಡ ಜಜ್ಕೋಬೋದು, ಆಯಿತಾ. ಮಾಮೂಲಿ ಕುಟಾಣಿ ಆ ಥರ ಇದ್ದರೆ ಅದರಲ್ಲೂ ಕೂಡ ಜಜ್ಕೊಂಡು ಪುಡಿ ಮಾಡ್ಕೊಳ್ಬೋದು. ನಾನಿಲ್ಲ ಅದಕ್ಕೆ ಜಾರಿಗೆ ಹಾಕ್ಕೊಂಡೆ. ಇದಾದಮೇಲೆ ಈ ಕಡೆ ಅಷ್ಟರಲ್ಲಿ ಇದು ಕೂಡ ಬೆಂದೋಗ್ಬಿಟ್ಟಿತ್ತು. ಸೊ ಇದನ್ನೆಲ್ಲನೂ ಕೂಡ ಒಂದು ಜಾರಿಗೆ ಹಾಕ್ಕೊಳ್ತೀನಿ. ಏನು ಅಂದರೆ ಇದನ್ನು ರುಬ್ಕೊಳ್ಬೇಕು, ಅದಕ್ಕೋಸ್ಕರ. ಆಮೇಲೆ ಈ ನೀರನ್ನು ಬಿಸಾಡಬೇಡಿ, ಅದನ್ನು ಕೂಡ ಒಂದು ಗ್ಲಾಸಿಗೆ ಹಾಕ್ಬಿಟ್ಟು ಎತ್ತಿಟ್ಕೊಡಿ, ಹೇಳ್ತೀನಿ. ಆಮೇಲೆ ಇದನ್ನೆಲ್ಲನೂ ಕೂಡ ಒಂದು ಜಾರಿಗೆ ಹಾಕ್ಕೊಂಡು ಮಾಮೂಲಿ ಒಂದು ಸ್ವಲ್ಪ ಬೇಕಾದರೆ ನೀರು ಹಾಕ್ಕೊಂಡ್ಬಿಟ್ಟು ಮಾಮೂಲಿ ರುಬ್ಕೊಳ್ಳಿ, ಆಯಿತಾ. ಚೆನ್ನಾಗಿ ರುಬ್ಕೊಳ್ಳಿ. ಒಂದು 10 to 20 ಸೆಕೆಂಡ್ಸು ಚೆನ್ನಾಗಿ ರುಬ್ಕೊಳ್ಳಿ, ಓಕೆನಾ. ಇದನ್ನು ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ಸೇಮ್ ನಾವು ಅದೇ ಪ್ಯಾನಿಗೆ ಮಾಮೂಲಿ ಅದನ್ನು ಸ್ಟವ್ ಹಚ್ಕೊಂಡ್ಬಿಟ್ಟು ಇಲ್ಲಿ ಒಂದು 2 ಸ್ಪೂನಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಆ್ಯಸ್ ಯೂಶ್ವಲ್ಲು 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಅದಾದಮೇಲೆ 3 ಬ್ಯಾಡಗಿ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿನೂ ಕೂಡ ಬಿಡಿಸ್ಬಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದು ಒಂದು 10 ಸೆಕೆಂಡ್ಸಲ್ಲೆಲ್ಲ ಫ್ರೈ ಆಗಿಬಿಡುತ್ತೆ. ಇದು ಫ್ರೈ ಆದಮೇಲೆ ನಾವಲ್ಲಿ ಹಸಿಮೆಣ್ಸಿನ್ಕಾಯ್ದು ಪುಡಿ ಮಾಡ್ಕೊಂಡಿದ್ವಲ್ಲ, ಇದು ಮೆಣಸು ಜೀರಿಗೆ ಪುಡಿ, ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಮ್ಯಾಂಗೋ ಮತ್ತು ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಆ ಪೇಸ್ಟ್ನ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ನಾವು ನೀರು ಎತ್ತಿಟ್ಕೊಂಡಿದ್ವಿ ಗೊತ್ತಾ, ಇದು ರಸಮ್ದು ನೀರು ಬೇಯಿಸಿದ್ವಲ್ಲ, ಮಾವಿನಕಾಯಿ ಮತ್ತು ಟೊಮೆಟೊ ಬೇಯಿಸಿದ ನೀರನ್ನ ಎತ್ತಿಟ್ಕೊಂಡಿದ್ವಲ್ಲ, ಆ ನೀರನ್ನ ಫುಲ್ಲು ಹಾಕ್ಕೊಂಡ್ಬಿಟ್ಟು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕ್ಕೊಳ್ಳಿ, ಆಯಿತಾ. ನಿಮಗೆ ಹೆಂಗೆ ಬೇಕನ್ಸುತ್ತೆ ಹಾಗೆ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ, ಒಂದು ಅರ್ಧಕ್ಕಿಂತ ಒಂಚೂರು ಜಾಸ್ತಿನೇ ಹಾಕ್ಕೊಂಡೆ. ಅದಾದಮೇಲೆ 1-2 ಸ್ಪೂನು ರಸಮ್ ಪೌಡರು, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಲ್ಲಿ ಪೌಡರ್ ಏನಕ್ಕೆ ಜಾಸ್ತಿ ಹಾಕ್ಕೊಂಡೆ ಅಂದರೆ ಮಾವಿನಕಾಯಿ ಹೇಗಿದ್ದರೂ ಹುಳಿ ಅಲ್ವಾ, ಸೊ ಹುಳಿ ಖಾರನ ಮ್ಯಾನೇಜ್ ಮಾಡ್ಕೊಂಡು ಬಿಡುತ್ತೆ, ಅಷ್ಟೊಂದು ಖಾರ ಅನಿಸಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ನನಗೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ನು ಕೂಡ ಹಾಕ್ಕೊಳ್ಳೋಣ ಅನಿಸ್ತು. ಇದು ಬಂದುಬಿಟ್ಟು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಈ ರಸಮ್ ಎಲ್ಲ ಬೇಗ ಕುದಿ ಬಂದುಬಿಡುತ್ತೆ. ಮಾಮೂಲಿ ಆ್ಯಸ್ ಯೂಶ್ವಲ್ ಒಂದು 10 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ಕುದಿ ಬಂದುಬಿಡುತ್ತೆ. ಸೊ ಕುದಿವಾಗ ಸ್ವಲ್ಪ ಉಪ್ಪು ಸಪ್ಪೆ ಎಲ್ಲ ನೋಡ್ಕೊಳ್ಳಿ ನೀವು, ಆಯಿತಾ. ನಾನಂತೂ ನೋಡಿದೆ, ಎಲ್ಲನೂ ಪರ್ಫೆಕ್ಟಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು ರುಚಿ ಮಾತ್ರ. ನನಗೆ ಇವಾಗಲೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿತ್ತು. ಅದಾದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಕೊಂಡ್ಬಿಟ್ರೆ ರಸಮ್ ಅಂತೂ ಸಕ್ಕತ್ತಾಗಿ ರೆಡಿ ಆಗುತ್ತೆ. ಮಿಸ್ ಮಾಡಿದೆ, ಒಂದೇ ಒಂದು ಸತಿ ಈ ಥರ ಟ್ರೈ ಮಾಡಿ,
ನಾನಂತೂ ಈ ರಸಮ್ಗೆ ಫುಲ್ಲು ಫಿದಾ ಆಗಿಬಿಟ್ಟೆ. ಅಷ್ಟು ಚೆನ್ನಾಗಿತ್ತು ಗೈಸ್, ನಿಜವಾಗ್ಲೂ ಟ್ರಸ್ಟ್ ಮೀ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.